ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯದ ಮಹತ್ವಾಕಾಂಕ್ಷಿ ಬೇಡಿಕೆಯಾಗಿರುವಂಥ 7ನೇ ವೇತನ ಆಯೋಗವನ್ನು ಜಾರಿಗೊಳಿಸುವ ಸಂಬಂಧವಾಗಿ ಈಗಾಗಲೇ ಕಳೆದ ಸಚಿವ ಸಂಪುಟದಲ್ಲಿ ಕೂಡ ಅನೌಪಚಾರಿಕವಾಗಿ ಚರ್ಚೆ ಆಗಿದೆ ಎನ್ನುವಂಥದ್ದು ಮಾಧ್ಯಮದಲ್ಲಿ ಕೂಡ ನಾವು ಗಮನಿಸಿದ್ದೇವೆ. ಮತ್ತು ಇವತ್ತು ನಡೆದಿರುವಂಥ ಸಚಿವ ಸಂಪುಟದಲ್ಲೂ ಕೂಡ 7ನೇ ವೇತನ ಆಯೋಗದ ಬಗ್ಗೆ ಸರ್ಕಾರ ಮಾನ್ಯ ಸಚಿವರ ಒತ್ತಡದ ಮೇಲೆ ಮುಖ್ಯಮಂತ್ರಿಗಳು ಕೂಡ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥ ವಿಚಾರನೂ ಕೂಡ ತಮ್ಮ ಮಾಧ್ಯಮಗಳಲ್ಲಿ ಬಂದಿರೋದು ನಾವು ಕೂಡ ಗಮನಿಸಿದ್ದೇವೆ. ಸೊ ಖಂಡಿತ ರಾಜ್ಯದ ಸರ್ಕಾರಿ ನೌಕರರು ಆ ಥರದ ವಿಚಾರಗಳಿಗೆ ಸ್ವಾಗತಿಸ್ತೇವೆ ಮತ್ತು ಅಭಿನಂದನೆಯನ್ನು ಕೂಡ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಯಾಕಂದರೆ ಈಗಾಗಲೇ ವೇತನ ಆಯೋಗ ವರದಿಯನ್ನು ಕೊಟ್ಟು 3 ತಿಂಗಳು ಕಳೆದಿದೆ. ಸೊ ನೀತಿ ಸಮಿತಿ ಇರುವಂಥ ಕಾರಣಕ್ಕಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು. ಇದಕ್ಕೆ ಸಂಬಂಧವಾಗಿ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮೇಲೆ ನಾವು ಹಲವಾರು ಬಾರಿ ಒತ್ತಡವನ್ನು ಹಾಕಿದ್ವಿ, ಸಮ್ಮೇಳನ ಮಾಡೋದ್ರ ಮೂಲಕ ಒತ್ತಡ ಹಾಕಿದ್ವಿ. ಅದ್ರ ಹಿಂದೆ ಐಆರ್ ತಗೊಳ್ಬೇಕಾದ್ರೂ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ವಿ. ಇದೆಲ್ಲ ಆದಾಗ ವರದಿ ಬರಬೇಕು, ಅದಾದ್ಮೇಲೆ ನೀತಿ ಸಮಿತಿ ಮುಗಿಬೇಕು, ಅದಾದ್ಮೇಲೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಸರ್ಕಾರ ನಮಗೆ ಕೂಡ ಸ್ಪಷ್ಟವಾಗಿ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಸಚಿವರ ಒತ್ತಡ ಈ ಥರದ ಹಿನ್ನೆಲೆಯಲ್ಲಿ ನಮ್ಮ ಒತ್ತಡದ ಮೇಲೆ ಈ ಥರದ ಒಂದು ನಿರ್ಧಾರವನ್ನು ಬೇಗ ತೆಗೆದುಕೊಳ್ಬೇಕು. ಅದು ಕೇವಲ ಮಾಧ್ಯಮದಲ್ಲಿ ಸುದ್ದಿ ಆಗೋದಕ್ಕಿಂತ ಮುಖ್ಯವಾಗಿ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದ ನೌಕರರ ಒತ್ತಾಸೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ದೃಢವಾಗಿರುವಂಥ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡು ಸೊ ಏನು ನಮಗೆ ಪೇ ಕಮಿಷನ್ ರೆಕಮೆಂಡೇಶನ್ ಇದೆ 27.50 ಫಿಟ್ಮೆಂಟ್ ಇರ್ಬೋದು, ಹಿಂದೆ ಇರುವಂಥ ಒಂದು 30% DA ಮರ್ಜ್ ಆಗ್ತದೆ ಜುಲೈ 22ಕ್ಕೆ, ಎರಡೂ ಕೂಡ ಆ ಥರದನ್ನು ವಿಲೀನಗೊಳಿಸಿ ಮತ್ತು ಫಿಟ್ಮೆಂಟ್ ಸೌಲಭ್ಯವನ್ನು ಕೊಟ್ಟರೆ ನಮ್ಮ ನೌಕರಿಗೆ ತುಂಬ ಅನುಕೂಲ ಆಗ್ತದೆ. ಆ ವಿಚಾರದಲ್ಲಿ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ಬೇಕು. ಜೊತೆಗೆ ಜುಲೈ 22ರಿಂದ ಏನು ಫಿಕ್ಸೇಷನ್ ಬೆನಿಫಿಟ್ಸ್ ಅನ್ನು ಕೊಡಬೇಕು ಅನ್ನುವಂಥದ್ದೇನು ವೇತನ ಆಯೋಗ ರೆಕಮೆಂಡೇಶನ್ ಮಾಡಿದೆ, ಸೊ ಅಲ್ಲಿಂದನೇ ಕೂಡ ಅದೇ ಒಂದು ಏನು ಶಿಫಾರಸ್ಸಿದೆ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ಸ್ಟ್ಯಾಂಡು ಕೂಡ ಅದೇ ಇದೆ. ಸೊ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರು, ಅಧಿಕಾರಿಗಳು ಈ ವಿಚಾರದಲ್ಲಿ ಒಂದು ಮೃದು ಧೋರಣೆಯನ್ನು ತೆಗೆದುಕೊಂಡು ರಾಜ್ಯದ ನೌಕರರು ಬಹಳ ದಿವಸಗಳಿಂದ ಜಾತಕ ಪಕ್ಷಿ ಥರ ಕಾಯ್ತಾ ಇದ್ದಾರೆ. ಕಾರಣ ಜುಲೈ 22ಕ್ಕೆ ಬೆನಿಫಿಟ್ ಬರಬೇಕಾಗಿತ್ತು. ಸೊ ಈಗಾಗಲೇ ಬೇರೆ ಜುಲೈ ಅಂತ ಹೇಳಿದ್ರೆ 2 ಇಯರ್ಸ್ ಲೇಟ್ ಆಯಿತು. ಸೊ ಹಾಗಾಗಿ ಇನ್ನೂ ಕೂಡ ತುಂಬ ಲೇಟ್ ಆದರೆ ನೌಕರರು ಎಲ್ಲ ಕಡೆ ಕೂಡ ವಾಟ್ಸಪ್ಪಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ ಕೂಡ ಪ್ರೆಷರ್ ಮಾಡ್ತಾ ಇದ್ದಾರೆ. ಸಂಘದವ್ರು ಏನು ಮಾಡ್ತಾ ಇದ್ದೀರಾ, ನೀವು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಎಲ್ಲ ಜಿಲ್ಲೆ, ತಾಲೂಕಿನವ್ರಿಗೆ ಎಲ್ಲರಿಗೂ ಕೂಡ ನಿರಂತರ ಪ್ರೆಷರ್ ಇದೆ. ಆ ಪ್ರೆಷರನ್ನು ನಾವು ಕೂಡ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಮಾಡಿದ್ದೇವೆ. ಸೊ ನಿಮ್ಮ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಪ್ರಕಾರ ಅದು ಬೇಗ ಇಂಪ್ಲಿಮೆಂಟ್ ಆಗಬೇಕು, ಯಥಾವತ್ತಾಗಿ 7ನೇ ವೇತನ ಆಗೋದು ವರದಿ ಅನ್ನುವಂಥದ್ದು ನಮ್ಮ ಸಂಘದ ಬೇಡಿಕೆ ಕೂಡ ಆಗಿದೆ. ವೇಳೆ ಅಂತ ನೀವೇ ಈಗ ಸುದ್ದಿಯಲ್ಲಿ ಟಿವಿನಲ್ಲಿ ಹಾಕ್ಬಿಟ್ಟು ಮತ್ತೆ ಒಂದು ವೇಳೆ ಅಂತ ಪ್ರಶ್ನೆ ನೀವೇ ಕೇಳ್ತೀರಾ ಅಂತ ಹೇಳಿದ್ರೆ ನಾನೇನು ಹೇಳಿಕ್ ಬರೋದಿಲ್ಲ. ಈಗ ನೀವು ಹೇಳೋ ಪ್ರಕಾರ ಆಯ್ತು ಅಂದ್ರೆ ಸಂತೋಷ, ಆಗಿಲ್ಲ ಅಂದ್ರೆ ಮುಂದಿನ ಯೋಚನೆ ಮಾಡೋಣ. ಸೊ ನಾವು ಯಾವಾಗಲೂ ಕೂಡ ಹೇಳ್ತೀವಿ, ಒಂದೇ ಸಲ ಸರ್ಕಾರದ ವಿರುದ್ಧ ನಾವು ಯಾವತ್ತೂ ಹೋರಾಟಕ್ಕೆ ಹೋಗಿಲ್ಲ. ಹಂತವಾಗಿ ಅವ್ರು ಒತ್ತಡ ಹಾಕ್ತೀವಿ, ರಿಕ್ವೆಸ್ಟ್ ಮಾಡ್ತೇವೆ, ಅವ್ರಿಗೆ ಕನ್ವಿನ್ಸ್ ಮಾಡ್ತೇವೆ, ಪ್ರಯತ್ನಗಳನ್ನು ಮಾಡ್ತೇವೆ. ಅದೇನಾದ್ರೂ ಕೂಡ ಯಾವುದು ಕೂಡ ಫಲ ಗೂಡ್ಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ, ಜಿಲ್ಲಾಧ್ಯಕ್ಷರು, ಕ್ಯಾಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್ ಇದ್ದಾರೆ, 6 ಲಕ್ಷ ನೌಕರಿದ್ದಾರೆ, ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಸೊ ಅದು ಈಗಲೂ ಈ ಕ್ಷಣದವರೆಗೂ ಎಂತಕ್ಕೆ ಬಂದಿಲ್ಲ. ಯಾಕಂದ್ರೆ ನಿಮ್ಮ ಮಾಧ್ಯಮದಲ್ಲೂ ಕೂಡ ಪಾಸಿಟಿವ್ ಮೂವ್ಮೆಂಟ್ಸ್ ಇರೋದ್ರಿಂದ ಸೊ ನಾವು ಅದನ್ನ ಏಕಾಏಕಿ ಹೇಳಿಕ್ ಬರೋದಿಲ್ಲ. ಸೊ ಅಲ್ಲೇ ಆಯ್ತು ಅಂದ್ರೆ ಆ ಪ್ರಶ್ನೆ ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಅದನ್ನು ಕೂಡ ನಾವು ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ಕೂಡ ಗಮನಿಸ್ತಾ ಇದ್ದೇವೆ. ಅದೇನು ಕ್ಯಾಬಿನೆಟ್ಗೆಲ್ಲ ಬರುವಂತ ವಿಚಾರ ಅಲ್ಲ. ಸೊ ಸರ್ಕಾರದ ನಿರ್ದೇಶನದ ಮೂಲಕ ಆಗುವಂಥದ್ದು, ಫ್ರೀ ಹೆಲ್ತ್ ಸಿಸ್ಟಮ್ ತರುವಂಥದ್ದು, ಅದೆಲ್ಲ ಕೂಡ ಫಾಲೋಅಪ್ ಅಲ್ಲಿ ಇದ್ದೇವೆ. ಸೊ ಇನ್ನು ಇದಾದ್ಮೇಲೆ NPS ಅನ್ನುವಂಥದ್ದು ಕೂಡ ನಮಗೆ ಮೇಜರ್ ಡಿಮ್ಯಾಂಡ್ ಇದೆ, NPS OPS ಆಗಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಹಂತವಾಗಿ ಎಲ್ಲದನ್ನು ಕೂಡ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸಗಳನ್ನ ನಾವು ಕೂಡ ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಇವತ್ತೇನು ತಾವು ಮಾಧ್ಯಮದಲ್ಲಿ ಒಳ್ಳೆ ಬ್ರೇಕಿಂಗ್ ನ್ಯೂಸ್, ಸಿಹಿ ಸುದ್ದಿ ಅಂತೀರಾ, ಸಿಹಿ ಸುದ್ದಿ ಬೇಗ ಈ ತಿಂಗಳ ಅಂತ್ಯದೊಳಗೆ ಜಾರಿಗೆ ತಂದ್ರೆ ರಾಜ್ಯದ ನೌಕರರು ತುಂಬಾ ಖುಷಿ ಪಡ್ತಾರೆ. ಸರ್ಕಾರದ ಬಗ್ಗೆ ಇನ್ನಷ್ಟು